ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ಇವತ್ತಿನ ಒಂದು ಯೂಟ್ಯೂಬ್ ಸೆಷನಲ್ಲಿ ಇವತ್ತು ನಡೆಸಿದಂಥ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸಣ್ಣ ಕೈಗಾರಿಕೆಗಳ ಮ್ಯಾನೇಜರ್ ಪೋಸ್ಟದ್ದು ಕಮ್ಯುನಿಕೇಷನ್ ಪೇಪರನ್ನು ನೋಡೋಣ. ಕೀ ಆನ್ಸರ್ಗಳನ್ನು. ಅದಕ್ಕಿಂತ ಮುಂಚೆ ಈಗ ವಿದ್ಯಾಶಾರದಿ ವತಿಯಿಂದ ಒಂದು ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸನ್ನು ಪ್ರಾರಂಭ ಮಾಡಿರುವಂಥದ್ದು. ಇದು PSTR, GPSTR ಮತ್ತು HSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ 6 ಮಂತ್ನ ಒಂದು ಬ್ಯಾಚ್ ಕೋರ್ಸ್ ಇರುತ್ತೆ. 1000 ರೂಪೀಸ್ ಆನ್ಲೈನ್ ಕ್ಲಾಸ್ ಫೀಸು. ಡೈಲಿ ಲೈವ್ ಆನ್ಲೈನ್ ಕ್ಲಾಸಸ್ ಇರುತ್ತೆ ಟೀಚ್ಮೆಂಟ್ ಆ್ಯಪಲ್ಲಿ. ಉಚಿತ PDF ನೋಟ್ಸ್ ಕೊಡ್ತೀವಿ ಮತ್ತು ಅನ್ಲಿಮಿಟೆಡ್ ಚಾಪ್ಟರ್ ವೈಸ್ ಕ್ವಿಜ್ಜಸ್ ಅಟೆಂಡ್ ಮಾಡ್ಬೋದು. ಸಾಲ್ಡ್ ಕ್ವಶನ್ ಪೇಪರ್ಸ್ ಇರುತ್ತೆ. ಡೈಲಿ 8:30 PM to 10 PM ಕ್ಲಾಸಸ್ ಇರುತ್ತೆ. ಒಂದು ಹೆಚ್ಚಿನ ಮಾಹಿತಿಗೆ ನೀವು 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿನ ಒಂದು ಕ್ವಶನ್ಸ್ಗಳನ್ನ ನೋಡೋಣ. ಫಸ್ಟ್ ಕ್ವಶನ್ ಬಂದುಬಿಟ್ಟು ಸಮಾನಾರ್ಥಕ ಪದಗಳನ್ನು ಹೊಂದಿಸಿ ಬರೆಯಿರಿ ಹತ್ತಿಕೊಂಡು ಕೇರುವಂಥದ್ದು. ಇಲ್ಲಿ ಕಲಾಶಿ ಅನ್ನುವಂಥದ್ದು ಇದರ ಒಂದು ಹೊಂದಿಸಿ ಬರೀ ನಾವಿಕ. ವರುತ, ರಥ, ಸೀಬಿಕೆ, ಪಲ್ಲಕ್ಕಿ, ವಿಷದಿ, ಕಡಲು. ಕರೆಕ್ಟ್ ಆನ್ಸರ್ ಆಪ್ಷನ್ 2 ನೋಡ್ರಿ. ನೆಕ್ಸ್ಟ್ ಎರಡನೇ ಕ್ವಶನ್ ಬಂದುಬಿಟ್ಟು ವಾಕ್ಯಗಳ ಒಂದು ಗುಂಪನ್ನು ಸರಿಯಾಗಿ ಹೊಂದಿಸಿ ಅಂತ ಕೇಳ. ಇಲ್ಲಿ ಫಸ್ಟ್ ಯಾವ್ದು ಬರಬೇಕು ಅಂದ್ರೆ ಗಂಗೆ ಬಾರೆ ಗೌರಿ ಬಾರೆ, ತುಂಗಭದ್ರ ತಾಯಿ ಬಾರೆ, ಪುಣ್ಯಕೋಟಿ ನೀನು ಬಾರೆ, ಎಂದು ಕರೆದನು ಗೊಲ್ಲನು. ಪುಣ್ಯಕೋಟಿಯಲ್ಲಿ ಬರುವಂಥದ್ದಿದು. ಇದಕ್ಕೆ ಸರಿಯಾದ ಆಪ್ಷನ್ ಬಂದುಬಿಟ್ಟು ಆಪ್ಷನ್ 4 ಇದು ಕರೆಕ್ಟಾಗಿರುವಂಥ. ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದುಬಿಟ್ಟು ಅವನು ಅನ್ನುವಂಥ ಒಂದು ವರ್ಡನ್ನು ಕೊಟ್ಟಿರುವಂಥದ್ದು. ಅವನು ಅನ್ನುವಂಥದ್ದು ಸ್ವರ ಮತ್ತು ವ್ಯಂಜನಗಳನ್ನ ಬಿಡಿಸಿ ಬರೆದಾಗ ಯಾವ ರೀತಿ ಆಗತ್ತಿದ್ದು ಕೇಳಿದಾಗ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 4. ಅ ಪ್ಲಸ್ ವ ಪ್ಲಸ್ ಅ ಪ್ಲಸ್ ನ ಪ್ಲಸ್ ಉ ಅವನು. ಇನ್ನು 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವಂಥ ಒಂದು ಸ್ವರಕ್ಕೆ ಯಾವ ಹೆಸರಿಂದ ಕರಿತೀವಿ ಅಂದರೆ ಅದು ಪ್ಲುತಸ್ವರ. ವೃತ್ತಸ್ವರ, ದೀರ್ಘಸ್ವರ, ಪ್ಲುತಸ್ವರ 3 ಪ್ರಕಾರನ ಕಾಣ್ತೀವಿ. 3 ಮಾತ್ರ ಕಾಲದಲ್ಲಿ ಏಕಮಾತ್ರ ಕಾಲ, ಇದು ಲಘು ಗುರು ಹಾಕುವಾಗ 2 ಮಾತ್ರ ಕಾಲದಲ್ಲಿ ದೀರ್ಘಸ್ವರ, 3 ಮಾತ್ರೆಗಳು ತಂದಾಗ ಇದು ಪ್ಲುತಸ್ವರ. ಇನ್ನು ಒಂದು ಗಾದೆ ಮಾತನ್ನು ಗುರುತಿಸಲಿಕ್ಕೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಇದು ಫಸ್ಟ್ ಟೈಮು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫಸ್ಟ್ ಟೈಮ್ ಈ ರೀತಿ ಕ್ವಶನ್ಸ್ ಕೇಳುವಂಥದ್ದು. ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಅದಕ್ಕೆ ಸರಿಯಾಗಿರುವಂಥ ಒಂದು ಗಾದೆ ಮಾತನ್ನು ಗುರುತಿಸಲಿಕ್ಕೆ ಇರುವಂಥದ್ದು. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಕನ್ನಡಿಯೊಳಗಿನ ನಂಟಿಗಿಂತ ಕೈಯೊಳಗಿನ ಗಂಟು ಲೇಸು. ಅಂದರೆ ಕಷ್ಟಪಡದೆ ಸುಲಭವಾಗಿ ಹಣ ಗಳಿಸಬೇಕೆಂಬ ಬಯಕೆ ಹಲವರಿಗೆ. ಅಂಥವರು ಜೂಜಾಡಲು ಹೋಗುತ್ತಾರೆ. ಅಲ್ಪ ಸ್ವಲ್ಪ ಹಣ ತೊಡಗಿಸಿ ಅದೃಷ್ಟ ಪರೀಕ್ಷೆ ಮಾಡುತ್ತಾರೆ. ಅಕಸ್ಮಾತ್ ಹಣವೇನಾದರೂ ಬಂದರೆ ಇನ್ನೂ ಬರಬಹುದು ಎಂದು ಹಣದೊಂದಿಗೆ ಇನ್ನೊಂದಷ್ಟನ್ನು ತೊಡಗಿಸುತ್ತಾರೆ. ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ. ಕಳೆದುಕೊಂಡದ್ದನ್ನು ಪಡೆಯಲೇಬೇಕೆಂದು ಇನ್ನಷ್ಟು ಹಣ ಹೂಡುತ್ತಾರೆ. ಸಾಲ ಮಾಡುತ್ತಾರೆ. ಒಡವೆ ವಸ್ತುಗಳನ್ನು ಅಡಬಿಡುತ್ತಾರೆ. ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ಬಿಕಾರಿಗಳಾಗುತ್ತಾರೆ. ಮನುಷ್ಯನಿಗೆ ತೃಪ್ತಿ ಇರಬೇಕು. ಕನ್ನಡಿಯೊಳಗಿನ ಕೈಗೆ ಸಿಕ್ಕ ಕನಸಿನ ಆಸ್ತಿಗೆ ಕೈ ಚಾಚಬಾರದು. ಹಾಗೆ ಮಾಡಿ ಇರುವುದನ್ನು ಕಳೆದುಕೊಳ್ಳಬಾರದು. ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, ಮಿಶ್ರ ವಾಕ್ಯವನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು ಆಪ್ಷನ್ 3.
ಅಶ್ವಮೇಧ ಯಾಗದ ಕುದುರೆಯ ವಾಲ್ಮೀಕಿ ಪುಣ್ಯಾಶ್ರಮವನ್ನು ಹಾಕಿತ್ತು. ಆಗ ಆ ತೋಟದ ಕಾವಲು ಕಾಯ್ತಲ್ಲವನ್ನು ಅದನ್ನು ಕಟ್ಟಿ ಹಾಕಿದನು. ಇನ್ನು ಗುಂಪಿಗೆ ಸೇರದೇ ಇರುವಂಥದ್ದನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. ಗುಣವಾಚಕ ಒಳ್ಳೆಯದು, ಒಳಿತು, ಇನಿದು, ಇನಿಯನಿದು ಕರೆಕ್ಟ್ ಐತಿ, ಇದು ಕರೆಕ್ಟ್ ಐತಿ. ಸರ್ವನಾಮ ಅದು ಇದು. ಪರಿಮಾಣವಾಚಕ ಅನಿತು, ಇನಿತು, ಎನಿತು ಇದು ಕರೆಕ್ಟ್ ಐತಿ. ತಪ್ಪಾಗಿರುವಂಥದ್ದು ದಿಗ್ವಾಚಕ ಕೇಳಿದ್ದಾರೆ. ಎಳದು, ಪರಿದು, ಪೊಲ್ಲದು ಕೊಟ್ಟಿದ್ದಾರೆ, ಇದು ರಾಂಗ್. ಎಂಟನೇ ಕ್ವಶನ್ ನೋಡ್ರಿ, 8th ಕ್ವಶನ್ನು. ಹೊಂದಿಕೆಯಾಗದ ರಾಂಗ್ ಇರುವಂಥ ಒಂದು ಸಮಾಸಕ್ಕೆ ಇರುವಂಥದ್ದು, ಇದಕ್ಕೆ ಕರೆಕ್ಟ್ ಆನ್ಸರ್ ತಂಗುಳ್ ಅನ್ನುವಂಥ ದ್ವಂದ್ವ ಸಮಾಸ ಅಲ್ಲ. ಇರುಳಿನ ಪ್ಲಸ್ ನಡುವೆ ನಟ್ಟಿರುವುದು ಕರೆಕ್ಟ್ ಐತಿ. ಮೂವಾಳ್ ದ್ವಿಗು ಸಮಾಸ ಕರೆಕ್ಟ್ ಐತಿ. ಪೆರಡವಿ ಕರ್ಮದ ಇದು ಕರೆಕ್ಟ್ ಐತಿ. ಇನ್ನು 9ನೇದು ಕವಿ ಮತ್ತು ಕೃತಿಗಳ ಜೋಡಿಗಳು ಯಾವುದು ಸರಿಯಾಗಿವೆ. ಕರೆಕ್ಟ್ ಆಗಿರುವಂಥದ್ದು ನೋಡ್ರಿ ಇದ್ರೊಳಗೆ ಆಪ್ಷನ್ ಎ ರತ್ನಾಕರ್ ವರ್ಣಿ ಭರತೇಶ್ ಶೋಭೆ ಕರೆಕ್ಟ್ ಐತಿ. ಚಾಮರಸನ ಪ್ರಭುಲಿಂಗಲಿ ಇದು ಕರೆಕ್ಟ್ ಐತಿ. ಇದು ರಾಂಗ್. ಲಕ್ಷ್ಮೀಶನ ಗದುಗಿನ ಭಾರತ ಅಲ್ಲ ಅದು. ಕುಮಾರ ವಾಲ್ಮೀಕಿ ಜೈಮಿನಿ ಭಾರತ ಇದು ಅಲ್ಲ. ಎರಡೂ ರಾಂಗ್ ಇರುವಂಥ ಆಪ್ಷನ್ ಎ ಮತ್ತು ಬಿ ಕರೆಕ್ಟ್ ಆಗಿರುವಂಥ. ನೆಕ್ಸ್ಟ್ ನೋಡ್ರಿ, ತೆಗೆದಪರ್ ಇಲ್ಲಿರುವ ಕಾಲಸೂಚಕ ಪ್ರತ್ಯಯ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಭೂತಕಾಲ. ತೆಗೆದಪರ್ ನೋಡಿ, ದ ಅನ್ನುವಂಥದ್ದು ಭೂತಕಾಲದಲ್ಲಿ ಬರುವಂಥದ್ದು. ವರ್ತಮಾನ ಕಾಲದಲ್ಲಿ ಉತ್ ಅನ್ನುವಂಥದ್ದು, ದ ಅನ್ನುವಂಥದ್ದು ಭೂತಕಾಲದಲ್ಲಿ, ವ ಅನ್ನುವಂಥದ್ದು ಭವಿಷ್ಯತ್ ಕಾಲದಲ್ಲಿ. 11ನೇದು ನೋಡ್ರಿ, ಅಲ್ಲಿ ದೂರದಲ್ಲಿ ಆ ವಂಗೆ ಮರಗಳ ತಟಾಶಿ ಇದರ ಸರಿಯಾದ ಗ್ರಾಂಥಿಕ ರೂಪ. ಹಳ್ಳಿ ಭಾಷೆಯಲ್ಲಿ ಕೊಟ್ಟಿರುವಂಥದ್ದನ್ನು ಗ್ರಾಂಥಿಕ ರೂಪದಲ್ಲಿ ಬರಲಿಕ್ಕೆ ಹೇಳಿರುವಂಥದ್ದು. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4, ಅಲ್ಲಿ ದೂರದಲ್ಲಿ ಆ ಹೊಂಗೆ ಮರಗಳ ಒಂದು ಬುಡದಲ್ಲಿ ಕರೆಕ್ಟ್ ಆನ್ಸರ್. ನಾವು ಹೊಂದಿಸಿ ಬರೆಯಿರಿ ನೋಡ್ರಿ. 12ನೇದು ನೋಡಿ, ಸನ್ಮಾನರೆ ಅನ್ನುವಂಥದ್ದನ್ನು ನಾವೆಲ್ಲಿ ಬಳಸ್ತೀವಿ ಅಂತಂದ್ರೆ ಸನ್ಮಾನ್ಯರೆ ಅಲ್ಪವಿರಾಮ ಕೊಡ್ತೀವಿ. ಬೆಂಗಳೂರು ಪೂರ್ಣ ವಿರಾಮ. ಉಲ್ಲೇಖ ವಿವರಣಾತ್ಮಕ ಚಿಹ್ನೆ. 12ನೇ ಪ್ರಕರಣ 2ನೇ ಉಪಪ್ರಕರಣ ಆವರಣ ಚಿಹ್ನೆ. ಆಪ್ಷನ್ 2. ಸರಿ ತಪ್ಪುಗಳ ಹೊಂದಾಣಿಕೆಯಲ್ಲಿ ಯಾವುದು ತಪ್ಪ? ಒಂದು ಸರಿ ಒಂದು ತಪ್ಪು ಅದಾವೆ. ಅದರಲ್ಲಿ 3 ಕರೆಕ್ಟ್ ಅದಾವೆ, 1 ರಾಂಗ್ ಐತಿ ನೋಡಿರಿ. ಪದಚ್ಯುತಿ ಕರೆಕ್ಟು. ಪ್ರಾಣ ಪ್ರತಿಷ್ಠೆ, ವರ್ಣಾನುಕ್ರಮ ಇವು ಕರೆಕ್ಟು. ಇಲ್ಲಿ ತಪ್ಪಾಗಿರೋದು ಯಾವುದಕ್ಕೆ ಇದ್ದಾರೆ ಅವರು, ಅದಕ್ಕಾಗಿ ಬರಕಾಸ್ತು ನೋಡಿರಿ. ತಪ್ಪಾಗಿರೋದನ್ನು ಗುರುತಿಸಿ. ಒಂದು ವಾಕ್ಯ ಕೊಟ್ಟದಲ್ಲಿ ಯಾವ 2 ಪದಗಳು ತಪ್ಪದವ ಅಂತ ಯಾರು ನೋಡಿ. ಮುಖ್ಯವಾಗಿ ಅಂಗೈ ಮತ್ತು ರೇಖೆಗಳ ಮತ್ತು ಶರೀರದ ಮೇಲಿನ ಗುರುತುಗಳ ಆಧಾರದ ಹೆಂಗೆ ಬರೀಬೇಕು ಅಂದ್ರೆ ನಾವು ಈ ರೀತಿ ಬರೀಬೇಕು. ಆಧಾರದ ಮೇಲೆ ಮನುಷ್ಯನ ಭವಿಷ್ಯವನ್ನು ಹೇಳಬಹುದಾದ ಶಾಸ್ತ್ರವೇ ಸಮುದ್ರಿಕ ಅಂತ ಕೊಟ್ಟಿರೋದು. ಅದು ಹಸ್ತ ಸಾಮುದ್ರಿಕ. ಇದು ರಾಂಗು, ಇದು ರಾಂಗು. ಅಂದ್ರೆ ಬಿ ಮತ್ತು ಡಿ ನೋಡಿ. ಬಿ ಮತ್ತು ಡಿ ರಾಂಗ್ ಆಗಿರುವಂಥ ತಪ್ಪಾಗಿರುವ ಕೇರ್. 15 ನೋಡ್ರಿ, ಸರಿಯಾದ ತತ್ಸಮ ತದ್ಭವಗಳ ಜೋಡಿಗಳು ನೋಡಿ. ಇಲ್ಲಿ ಕರೆಕ್ಟ್ ಇರುವಂಥದ್ದು ತ್ವಕ್ ಅನ್ನುವಂಥದ್ದು ತ್ವಕ್ಕು, ನಿಶ್ವರ ಅನ್ನುವಂಥದ್ದು ನಶ್ವರ. ಇವೆರಡು ಕರೆಕ್ಟ್ ಅದಾವು. ಅಂದ್ರೆ ಎ ಮತ್ತು ಡಿ ಸರಿಯಾಗಿರುವಂಥ. ಇಲ್ಲಿ
ಎರಡು ರಾಂಗ್ ಅದಾವ ಇಲ್ಲಿ. ನೋಡಿ, ಗಾತ ಗಾಯ ಕೊಡಬೇಕಾಗಿತ್ತು, ಘಟಕ ಗಾಯ ಕೊಟ್ಟರು, ಗಾತ ಗಾಯ. ಇಲ್ಲಿ ನೆಪ ಅನ್ನೋದಕ್ಕೆ ಜ್ಞಾಪ ನೆಪ, ಜ್ಞಾಪ ನೆಪ ಕೊಡಬೇಕಾಗಿತ್ತು, ಅದು ರಾಂಗ್ ಕೊಟ್ಟರು. ಅದಕ್ಕೆ ಕರೆಕ್ಟ್ ಆಗಿರುವಂತಂದರೆ ಎ ಮತ್ತು ಡಿ. ಕಲಿಕೆಯಲ್ಲಿ ಉಪಾಧ್ಯಾಯರ ಪಾತ್ರ ಹಿರಿದು. ಉಪಾಧ್ಯಾಯರ ಅನ್ನುವಂಥದ್ರ ತದ್ಭವ ರೂಪ ಓಚಯ್ಯ, ಓಜಯ್ಯ ಆಗಬೇಕು, ಆ್ಯಕ್ಚುಲಿ ಓಚಯ್ಯ ಕೊಟ್ಟಾರ ಅವರು. ಅವನಿಗೇನು, ತಾನೊಬ್ಬ ಸುಖವಾಗಿದ್ದರೆ ಅಷ್ಟೇ ಸಾಕು. ಈ ವಾಕ್ಯದಲ್ಲಿರುವ ಆತ್ಮಾರ್ಥಕ ಸರ್ವನಾಮ ತಾನು ಮತ್ತು ತಾವು ಬಂದಿದ್ದರೆ ಅದು ಆತ್ಮಾರ್ಥಕ ಸರ್ವನಾಮ. ಇನ್ನು ಕನ್ನಡ ವ್ಯಂಜನ ಸಂಧಿ ಗುರುತಿಸ್ಲಿಕ್ಕೆ ಯಾರು? ವ್ಯಂಜನ ಸಂಧಿ ಬಂದ್ಬಿಟ್ಟು ನೆಲೆವಣೆ, ಕೈವಿಡಿ. ಬಿ ಮತ್ತು ಡಿ ನೋಡಿ, ಬಿ ಮತ್ತು ಡಿ. ಅಲ್ಲಲ್ಲಿ ಲೋಪ ಸಂಧಿ, ಮೈಯನ್ನು ಆಗಮ ಸಂಧಿ. ಅವ್ರು ಕೇಳಿದ್ದು ವ್ಯಂಜನ ಸಂಧಿ. ಇನ್ನು ಚರಿತ್ರೆಯನ್ನು ಮರೆತವರು ಚರಿತ್ರೆಯನ್ನು ಸೃಷ್ಟಿಸಲಾರರು. ಚರಿತ್ರೆಯನ್ನು ಅನ್ನುವಂಥದ್ದು ಯಾವ ಸಂಧಿ? ಚರಿತ್ರೆ ಅನ್ನು, ಚರಿತ್ರೆ ಪ್ಲಸ್ ಅನ್ನು, ಚರಿತ್ರೆಯನ್ನು. ಆಗಮ ಸಂಧಿ, ಯಕಾರ ಆಗಮ ಬಂದಿರೋದ್ರಿಂದ ಇದನ್ನು ಆಗಮ ಸಂಧಿ ಅಂತ ಕರಿತೀವಿ. ಸಂದೀಪದಲ್ಲಿ ಯಾವ ಹೊಸದಾಗಿ ಬಂದಿರುವಂಥ 20ನೇದು 20 ನೋಡ್ರಿ. ತಪ್ಪಾಗಿರೋದನ್ನು ಗುರುತಿಸ್ಲಿಕ್ಕೆ ಯಾರು? ತಪ್ಪು ಯಾವುದೈತಿ? ಡಿ ಕರೆಕ್ಟ್ ಐತಿ. ನೋಡಾಲು ಕೃದಂತಾವೆ, ಇದು ಕರೆಕ್ಟ್ ಐತಿ. ತಿಂದಿತ್ತು ರಾಂಗ್ ಐತಿ ನೋಡಿ. ಕುಡೀರಿ ಇದು ರಾಂಗ್ ಐತಿ, ಇದು ರಾಂಗ್ ಐತಿ. ಇದು ಕರೆಕ್ಟ್. ಬಿಡೋದು ನಿಷೇಧಾರ್ಥಕ. ಎರಡು ಕರೆಕ್ಟ್ ಅದ, ಎರಡು ರಾಂಗ್ ಅದಾವು. ಇಲ್ಲಿ ತಪ್ಪಾಗಿರುವಂಥ ಎ ಮತ್ತು ಸಿ. ತಿಂದಿತ್ತು ವಿದ್ಯಾರ್ಥಕ ಅಲ್ಲ, ವಿದ್ಯಾರ್ಥಕ ಅಂದ್ರೆ ಆಜ್ಞೆ ಹಾರೈಕೆ ಬರ್ತೈತೆ. ಅಲ್ಲಿ ಮತ್ತು ಓನನ ಅಂತ ಎರಡು ಪದಗಳು ಬರ್ತವೆ. ಇನ್ನು ಕುಡಿಯಿರಿ ಇದು ಸಂಭವನಾರ್ಥಕ ಅಲ್ಲ. ಆಪ್ಷನ್ ಸಿ ನೋಡ್ರಿ ಕರೆಕ್ಟ್ ಅಂತ. ನಾಮಪದ ಮೂಲ ರೂಪಕ್ಕೆ ಯಾರು? ಇಂಪಾರ್ಟೆಂಟ್ ಈಜಿ ಕ್ವಶನ್ನು. ನಾಮ ಪ್ರಕೃತಿ. ಧಾತು ಮತ್ತು ಕ್ರಿಯಾಪದಗಳ ಯಾವ ಜೋಡಿಗಳು ತಪ್ಪಾಗಿವೆ? ತಪ್ಪಾಗಿರೋದಕ್ಕೆ ಯಾರು ನೋಡ್ರಿ? ಎರಡು ಯಾವ ತಪ್ಪಾಗಿದಾವು ಅಂತಂದ್ರೆ ಎ ಮತ್ತು ಸಿ ತಪ್ಪಾಗ್ಯಾವ ನೋಡ್ರಿ. ಎ ಮತ್ತು ಸಿ ತಪ್ಪಾಗಿರುವಂಥ. ಮೇ ಮಿಂದನು ಕೊಟ್ಟಾರ, ಮೀ ಆಗ್ಬೇಕದು. ಮಿಂದನು ಅಂದರೆ ಮೀಯು ಪ್ಲಸ್ ಆಮೇಲೆ ಸೋತನು ಸೋಲು ಆಗ್ಬೇಕು. ಸಿಗು ಕೊಟ್ಟಾರ. ನೊಂದನು ನೋಯು ಪ್ಲಸ್ ಅನು ನೋಯು. ಇದ್ದಾನೆ ಇರು ಕರೆಕ್ಟ್ ಐತಿ. ಆಪ್ಷನ್ ಎ ಮತ್ತು ಸಿ ರಾಂಗ್. ನೋಡೋಣ, ತಪ್ಪಾದ ಜೋಡಿಯನ್ನು ಗುರುತಿಸಿ. ಯಾವ್ದು ತಪ್ಪೈತಿ? 23 ನೋಡ್ರಿ. ತಪ್ಪಿರುವಂಥದ್ದು ಬಾಯಿ ಬಡಿ ಜೋರಾಗಿ ಹೇಳು ಅದು ಕೊಟ್ಟಾರ ಅವರ. ಅತಿಯಾಗಿ ಬಾಯಿ ಮಾಡೋದು, ಕೂಗಾಡೋದಕ್ಕೆ ಬಾಯಿ ಬಡಿ ಅಂತ ಕರೀತಾರೆ. ಜೋರಾಗಿ ಹೇಳು ಅನ್ನುವಂಥ ರಾಂಗ್. ತಲೆ ತುರಿಸ್ಕೊಳ್ಳು ವಿಚಾರ ಮಾಡು ಕರೆಕ್ಟ್ ಐತಿ. ನಾಲಿಗೆ ಹರಿಬಿಡು ಬೈದಾಡು ಕರೆಕ್ಟ್ ಐತಿ. ಬಾಯಿ ಹತ್ತು ಬಾಯಿ ಜಗಳ ಇದು ಕರೆಕ್ಟ್ ಐತಿ. ಇನ್ನು ಹೇಳಿದಂತೆ ಕೇಳು ನುಡಿಗಟ್ಟಿನ ಅರ್ಥ ಇದು. ಆದರೆ ಕರೆಕ್ಟ್ ಆನ್ಸರು ತರ್ಡ್ ಆಗಬೇಕು, ಅಥವಾ ಇದನ್ನು ಗ್ರೇಸು ಕೊಡ್ಬೋದು. ಯಾಕಂದರೆ ಹೇಳಿದಂತೆ ಕೇಳು ಅಥವಾ ಕಿವಿ ಜೋಲು ಇದು ಕರೆಕ್ಟ್ ಆಗಲ್ಲ. ಆ್ಯಕ್ಚುಲಿ ಕಿವಿ ಜೋಲು ಆ ಥರ ಕಿವಿ ಜೋಲು ಬಿಟ್ಕೊಂಡು ಕೂತಾಳಂದ್ರೆ ಸರಿಯಾಗಿ ಕೇಳ್ತಾ ಇಲ್ಲ ಅನ್ನಂಗೆ ಅರ್ಥ. ಇಲ್ಲಿ ಹೇಳಿದಂತೆ ಕೇಳೋದು ಕೊಟ್ಟಾರವ್ರ ನೋಡ್ರಿ. ಕಿವಿ ಕಚ್ಚು, ಕಿವಿ ಊದು, ಚಾಡಿ ಹೇಳು ಇವೆಲ್ಲ ಒಂದೇ ಅರ್ಥ. ಇವು ಮೂರನಕ್ಕೆ ಆಗಲ್ಲ. ಆದರೆ ಆಪ್ಷನ್ ಸಿ ಆಗಬೇಕು ಅಥವಾ ಗ್ರೇಸ್ ಕೊಡಬೇಕು.
ಇನ್ನು ಕಿಲಾಲ ಪದ ಅರ್ಥ ಅದು ನೆತ್ತರು. ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಲಿಂಗ ಮತ್ತು ಪ್ರತ್ಯಯಗಳನ್ನ ಒಂದು ಹಳೆಗನ್ನಡದು ಕೊಟ್ಟಾರು. ಲಿಂಗ ಮತ್ತು ಪ್ರತ್ಯಯ, ಇದು ಕರೆಕ್ಟ್ ಆನ್ಸರ್ ಬಂತು ಆಪ್ಷನ್ 3. ಪುಲ್ಲಿಂಗ ಅನ್, ಸ್ತ್ರೀಲಿಂಗ ಅಳ್, ನಪುಂಸಕಲಿಂಗ ಅಣು, ಜಾತ್ಯಕ ವಚನ ಗಳ್. ಗೆರೆ ಎಳೆದ ಪದದ ಪ್ರತ್ಯಯ ಮತ್ತು ವಿಭಕ್ತಿ ಹೊಂದಿಕೆಯಾಗದ ರಾಂಗ್ ಯಾವುದೈತಿ ನೋಡೈತೆ ಯಾರು? ಆನೆಯ ಅ ಅನ್ನುವಂಥ ಬಂದೈತಿ ಷಷ್ಠಿ, ಅ ಅನ್ನುವಂಥ ಬಂದೈತಿ ಷಷ್ಠಿ ಐತಿ. ಹುಡುಗರ ಅಲ್ಲಿ ಸಪ್ತಮಿ ಬಂದೈತಿ, ಕರೆಕ್ಟ್ ಐತಿ, ಇದು ಕರೆಕ್ಟ್ ಐತಿ. ರಾಂಗ್ ಇರುವಂಥ ದುಡಿಮೆಯಿಂದ ತೃತೀಯ ಆಗಬೇಕು, ಪ್ರಥಮ ಕೊಟ್ಟಾರು. ಇನ್ನು ಒಂದಾನೊಂದು ಪದಾರ್ಥವನ್ನು ಮತ್ತೊಂದು ಪದಾರ್ಥವನ್ನಾಗಿ ಸಂಭಾವನೆ ಮಾಡುವ ಅಲಂಕಾರ ಬಂದ್ಬಿಟ್ಟು ಉತ್ಪ್ರೇಕ್ಷೆ ಅಲಂಕಾರ. ಉಪಮೇಯವನ್ನು ಉಪಮಾನವನ್ನಾಗಿ ಅತಿಯಾಗಿ ಊಹಿಸುವುದೇ ಉತ್ಪ್ರೇಕ್ಷೆ ಅಲಂಕಾರ. ಇನ್ನು ಹೊಂದಿಸಿ ಬರೆಯಿರಿ ನೋಡ್ರಿ, ಅಷ್ಟು ಕರೆಕ್ಟಾಗಿ ಕೊಟ್ಟಾರ. ಉಪಮೇಯ ವಾಣಿಯ ವದನ, ಉಪಮಾನ ಶಶಿ ಹೋಲಿಕೆ ಮಾಡ್ಯಾರು, ಅಂತ್ಯ ಉಪಮಾವಾಚಕ, ದುಂಡಾಗಿ ಸಮಾನ ಧರ್ಮ. ಆಪ್ಷನ್ 2 ಕರೆಕ್ಟ್ ಆನ್ಸರ್. ನೋಡ್ರಣ, ಇಂಗ್ಲೀಷ್ ಅಂಕಿಗಳಿಗೆ ಕನ್ನಡ ಅಂಕಿಗಳು 2-10-1969. ಆಪ್ಷನ್ ಎ. ನೀರ ನೆರೆ, ನೀರನ್ನು ಪ್ಲಸ್ ಎರೆ, ನೀರ ನೆರೆ. ಸಂಧಿ ಮಾಡಬೇಕು ಅಂದರೆ ನಾವು ಇದನ್ನು ನೀರನ್ನು ಪ್ಲಸ್ ಎರೆ, ನೀರನೆರೆ. ಊಕಾರ ಲೋಪಕತಿ, ನ ಒಳಗೆ ಏಷೆರೆ ನೇ ಆಕತಿ, ನೀರನು ಪ್ಲಸ್ ಎರೆ. ಆಪ್ಷನ್ ಎ. ಇನ್ನು 32ನೇದು, ಪತ್ರ ವ್ಯವಹಾರದಲ್ಲಿ ಬಳಸುವ ಕ್ಷೇಮ ಮತ್ತು ಶ್ರೀ ಪುಂಜಗಳನ್ನು ಬಳಕೆ ಮಾಡದಿರುವ ಪತ್ರದ ಮಾದರಿ. ಎಲ್ಲಿ ಮಾಡೋಣ? ಆಮಂತ್ರಣ ಪತ್ರಿಕೆಯಲ್ಲಿ ಶ್ರೀ ಮತ್ತು ಕ್ಷೇಮ ಇವೆರಡೂ ಬಳಸಂಗಿಲ್ಲ. ಇಲ್ಲಿ ಬಳಸ್ತೀವಿ, ಇಲ್ಲಿ ಬಳಸ್ತೀವಿ, ಇಲ್ಲಿ ಬಳಸ್ತೀವಿ. ಉತ್ಸರ್ಪಿಣಿ, ಅವಸರ್ಪಿಣಿ ವಿರುದ್ಧಾರ್ಥಕ ಪದ. ಇನ್ನು 34 ಬಂದುಬಿಟ್ಟು, ಋಷಿಮುನಿಗಳು ತಮ್ಮ ತಪಶಕ್ತಿಯಿಂದ ಮೋಕ್ಷ ಪಡೆಯುತ್ತಾರೆ. ಅಡಿಗೆರೆ ಎಳೆದ ಪದ ವಿರುದ್ಧ ಪದ. ಮೋಕ್ಷ ಅನ್ನುವಂಥದಕ್ಕೆ ಗ್ರಸ್ತ. ಇನ್ನು ಅಬಕಾರಿ, ರಸ್ತೆ, ದವಾಖಾನೆ, ಜಮೀನು ಎಲ್ಲ ಪಾರ್ಶಿ ಪದಗಳು. ಇಷ್ಟು ಕ್ವಶನ್ಸ್ ಇವು ಒಂದು ಇವತ್ತು ನಡೆದಂಥ ಒಂದು KA ನಡೆಸಿರುವಂಥ ಕಮ್ಯುನಿಕೇಷನ್ ಪೇಪರ್ದ ಕನ್ನಡ ಕೀ ಆನ್ಸರ್ಸು. ಅದೇ ರೀತಿ ಈ ಒಂದು ವಿದ್ಯಾಶಾರದಿ ಕೋಚಿಂಗ್ ವತಿಯಿಂದ PSTR, GPSTR, HSTR ಪರೀಕ್ಷೆಗೆ ಹೊಸ ಬ್ಯಾಚ್ ಕೋರ್ಸ್ ಇರುವಂಥದ್ದು 1000 ರೂಪೀಸ್ ಫೀಸು, 6 ಮಂತ್ ವ್ಯಾಲಿಟಿ ಇರುತ್ತೆ. ಈ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗುವಂಥವ್ರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, 9380850076. ಎಲ್ಲರಿಗೂ ಧನ್ಯವಾದಗಳು.